ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭ ಸಂಜೆ. ಏನಪ್ಪಾ ಇವತ್ತು ಮಾಡಿರ್ತಿದ್ರ ಸ್ನೇಹಿತರೆ? ಈಗ ತಾನೇ ಮ್ಯಾಚ್ ಮುಗಿಸ್ಕೊಂಡು ತಿಂಡಿ ಮ್ಯಾಚ್, ಅದು ರಾಜಸ್ಥಾನ್ ವಿರುದ್ಧ, ಅದು ಹಸಿರು ಬಟ್ಟೆಯಲ್ಲಿ ಯಾವ ತರ ಒಂದು ಪರಿಸರನ ಕಾಪಾಡಕ್ಕೋಸ್ಕರ ಇವತ್ತು ಒಂದ್ ದಿವಸ ಅವ್ರು ಯಾವಾಗ್ಲೂ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಸಿರು ಬಟ್ಟೆನ ಹಾಕಿದ್ರು ಸ್ನೇಹಿತರೆ. ಹೆಂಗೆಲ್ಲ ಮ್ಯಾಚ್ ಇತ್ತು ಅಂತಂದ್ರೆ, ಮೊದಲನೇದಾಗಿ ಟಾಸ್ ಗೆದ್ದಂತ RCB ಬಾಲಿಂಗ್ ನ ಆಯ್ಕೆ ಮಾಡ್ಕೊಂತ ಫಸ್ಟ್ ನಾವು ಬಾಲಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬ್ಯಾಟಿಂಗ್ ರಾಜಸ್ಥಾನ್ ಮಾಡ್ತು ಸ್ನೇಹಿತರೆ. 174 ಟಾರ್ಗೆಟ್ ನ ಬೆನ್ನತ್ತಿದ RCB ಆರಾಮ್ಸಾಗಿ 17-18 ಓವರ್ಗೆ ಮ್ಯಾಚ್ ಮುಗಿಸ್ತದೆ. ಏನಿಲ್ಲ ಅಂತಂದ್ರು ಸಖತ್ತಾಗೆ ಮ್ಯಾಚ್ ಮಾಡ್ರು. ಫಿಲ್ ಸಾಲ್ಟ್ ಮಾತ್ರ ತಿಂಡಿನೇ ಹೊಡೆದ್ಬಿಟ್ರು. ಸಖತ್ತಾಗಿತ್ತು ಮ್ಯಾಚ್ ಮಾತ್ರ. ಅಲ್ಟಿ ಸ್ನೇಹಿತರೆ, ನೀವು ನೋಡ್ಬೇಕು, ಮಸ್ತ್ ಇತ್ತು. ಕನ್ನಡ ಕಾಮೆಂಟ್ರಿನಲ್ಲಿ ನೋಡಕ್ಕೆ ಒಂಥರ ಖುಷಿ ಸ್ನೇಹಿತರೆ. 50 ರನ್ ಹೊಡಿತಾರೆ, ಅದ್ರ ಜೊತೆಗೆ ಸಾಥ್ ಕೊಟ್ಟಿದ್ದು ಇವತ್ತು ಪಡಿಕಲ್ ಕೂಡ ತುಂಬಾನೇ ಚೆನ್ನಾಗಿ ಆಡಿದ್ರು. ಹಾಗಾಗಿ ಇವತ್ತು ಒಳ್ಳೆ ರನ್ ರೇಟ್ ಕೂಡ ಬರುತ್ತೆ ನಮ್ಮ ಟೀಮಿಗೆ ಅಂತ ಒಂದು ಓಪನ್ ಇಟ್ಕೊಂಡು ಸೂಪರ್ ಆಗಿ ಅವ್ರು ರನ್ ರೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ತರನೇ ಸಖತ್ತಾಗಿ ಮ್ಯಾಚ್ ಮುಗಿಸಿದ್ರು. ಯಾರ್ಯಾರೆಲ್ಲ ಮ್ಯಾಚ್ ನೋಡಿದ್ರೆ ದಯವಿಟ್ಟು ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು RCB ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಟಾಸ್ ನ ವಿನ್ ಆದಂತ RCB ಕ್ಯಾಪ್ಟನ್ ಆದಂತ ರಜತ್ ಪಟ್ಟಿದಾರ್ ಸ್ನೇಹಿತರೆ, ಮೊದಲನೇದಾಗಿ ನಾವು ಬಾಲ್ ಮಾಡ್ತೀವಿ ಆಮೇಲೆ ನಾವು ಚೇಸ್ ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಳ್ಳೆ ಡಿಸಿಷನ್ ಇವತ್ತು ತಗೊಂಡ್ರು. ಹಾಗೇನೆ ಮತ್ತೆ ಮೊದಲನೇ ಬ್ಯಾಟ್ ಮಾಡಿದಂತ ರಾಜಸ್ಥಾನ್ ರಾಯಲ್ಸ್ ಯಶಸ್ವಿ ಜೈಸ್ವಾಲ್ ಅವರು ಸುಮಾರು 75 ರನ್ಗಳನ್ನ ಹೊಡಿತಾರೆ ಸ್ನೇಹಿತರೆ. ಅದಾದ್ಮೇಲೆ ನೀವು ನೋಡ್ಬೋದು, ಸಂಜು ಸ್ಯಾಮ್ಸನ್ ಕಡೆಯಿಂದ ಯಾವುದೇ ರೀತಿ ರನ್ ಬರಲ್ಲ. ರಿಯಾನ್ ಪರಾಗ್ ಕೂಡ ಒಂದು 30 ರನ್ಗಳನ್ನ ಹೊಡಿತಾರೆ. ಅದಾದ್ಮೇಲೆ ಬಂದಂತ ಧ್ರುವ್ ಜುರೈಲ್ ಕೂಡ ಅವರು 35 ರನ್ ಹೊಡಿತಾರೆ. ಮತ್ತೆ ಬಂದಂತ ಹಿಟ್ಮೇರ್ 9 ರನ್ ಹೊಡಿತಾರೆ ಸ್ನೇಹಿತರೆ. ಆಮೇಲೆ ನಿತೀಶ್ ರಾಣಾ ಒಂದ್ 4 ರನ್ ಹೊಡಿತಾರೆ. ಹೀಗೆ ಅವರೆಲ್ಲ ಸೇರ್ಕೊಂಡು ಒಂದು 173 ರನ್ಗಳನ್ನ ಹೊಡಿತಾರೆ ಸ್ನೇಹಿತರೆ. 174 ಟಾರ್ಗೆಟ್ ನ ಕೊಡ್ತಾರೆ. ಅದಾದ್ಮೇಲೆ ಬಂದಂತ ನಮ್ಮ RCB ಟೀಮ್ ನ ಪ್ಲೇಯರ್ಸ್ ಗಳು ಬ್ಯಾಟ್ ನ ಸ್ಟಾರ್ಟಿಂಗ್ ಮಾಡ್ತಾರೆ ಸ್ನೇಹಿತರೆ. ಯಾವ ತರ ಅಂತಂದ್ರೆ ಬೆಂಕಿ ಬ್ಯಾಟಿಂಗ್. ನಮ್ ಕಡೆಯಿಂದ ಪಿಲ್ ಶಾಟ್ ಸುಮಾರು ಹೇಳಬಾರ್ದು, ಹಂಗೆ ಫುಲ್ 250 ಸ್ಟ್ರೈಕ್ ರೇಟ್ ನಲ್ಲಿ ಮ್ಯಾಚ್ ನ ವಿನ್ ಮಾಡ್ಲೇಬೇಕು ಅಂತಂದು ಆನಾಡಿ ಬ್ಯಾಟಿಂಗ್ ಮಾಡಿ 17.3 ಓವರ್ ನಲ್ಲಿ ಮ್ಯಾಚ್ ನ ಮುಗಿಸ್ತಾರೆ ಸ್ನೇಹಿತರೆ. ಬರೋಬ್ಬರಿ ಏನಿಲ್ಲ ಅಂತಂದ್ರು ಫಿಲ್ ಶಾಟ್ 65 ರನ್, ವಿರಾಟ್ ಕೊಹ್ಲಿ 62 ರನ್, ಮತ್ತೆ ಪಡಿಕಲ್ 40 ರನ್ಗಳನ್ನ ಮಾಡ್ತಾರೆ ಸ್ನೇಹಿತರೆ. ಹೀಗೆ ನೀವು ನೋಡ್ಬೋದು ಸ್ನೇಹಿತರೆ, ಫಿಲ್ ಶಾಟ್ 65 ರನ್, ವಿರಾಟ್ ಕೊಹ್ಲಿ 64 ರನ್, ಮತ್ತೆ ಇವರು ಪಡಿಕಲ್ ಅವರು 42 ರನ್ಗಳನ್ನ ಹೊಡೆತಾ 17.3 ಬಾಲ್ ಇದ್ದಂಗೆ ಮ್ಯಾಚ್ ನ ಮುಗಿಸ್ತಾರೆ ಸ್ನೇಹಿತರೆ. ಈ ಒಂದು ಹಂತದಾಗ ನೀವು ನೋಡ್ತಾ ಇದ್ರೆ ಇದೇ ತರನ ಮ್ಯಾಚ್ ಆಗ್ಬೇಕು ಅಂತಂದ್ರೆ ನಾವು ಫಸ್ಟ್ ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೊಂಡಾಗ ಸ್ವಲ್ಪ ಎಲ್ಲ ಎಡವಿದ್ವಿ. ಫಸ್ಟ್ ಬಾಲಿಂಗ್ ಆಯ್ಕೆ ಮಾಡ್ಕೊಂಡಂತ ನಮ್ಮ RCB ಟೀಮ್ ಬರೋಬ್ಬರಿ ಈಗ 6ರಲ್ಲಿ 4 ಮ್ಯಾಚ್ ನೆಟ್ 675 ಬಂದ್ಬಿಟ್ಟು 3ನೇ ಸ್ಥಾನದಲ್ಲಿ RCB ಟೀಮ್ ಇದೆ. 6ರಲ್ಲಿ 4 ಮ್ಯಾಚ್ ವಿನ್ ಆಗಿ 3ನೇ ಸ್ಥಾನದಲ್ಲಿ ಟೇಬಲ್ ನಲ್ಲಿ ಬಂದಿದೆ ಸ್ನೇಹಿತರೆ. ಇದೇ ತರನೇ ಪ್ರತಿಯೊಂದು ಮ್ಯಾಚ್ ಕೂಡ ಸೂಪರ್ ಆಗಿ ಆಡ್ತಾ ಇದಾರೆ ಸ್ನೇಹಿತರೆ. ಯಾವ ತರ ಎಲ್ಲ ಮ್ಯಾಚ್, ಯಾಕಂದ್ರೆ ಪ್ರತಿ ಮ್ಯಾಚ್ ಅಲ್ಲೂ ನಮ್ಮ ಒಂದು ವಿರಾಟ್ ಕೊಹ್ಲಿ ಇದ್ದಾಗ್ಲೇನೆ ಆ ಮ್ಯಾಚ್ ತುಂಬಾ ನಿಂತು ಆಡಿದಾಗ ಮಾತ್ರ ವಿನ್ ಆಗ್ತಿರೋದು ಅಂತ ನೀವು ಅನ್ಕೊಂಡ್ರು. ಹೌದು ಸ್ನೇಹಿತರೆ, ಕೆಲವೊಂದು ಮ್ಯಾಚ್ ಗಳನ್ನ ನಾನು ನೋಡಿದಾಗ ನನಗೂ ಹಂಗೆ ಅನ್ಸುತ್ತೆ, ವಿರಾಟ್ ಕೊಹ್ಲಿ ನಿಂತರೆ ಮ್ಯಾಚ್ ಆಗೋದು ಅಂತಂದು. ಅಷ್ಟು ಚೆನ್ನಾಗಿ ಒಂದು ಎಲ್ಲಾನು ಬೆಟರ್ ಆಗಿ ಮಾಡ್ಕೊಂಡು ಒಂದು ಮ್ಯಾಚ್ ನ ವಿನ್ ಮಾಡ್ತಾನೆ ಬರ್ತಿದಾರೆ. ಹೀಗೇನೆ ಯಾರೆಲ್ಲ ವಿರಾಟ್ ಕೊಹ್ಲಿ ಅಂದ್ರೆ ಇಷ್ಟ ಆಗ್ತದ ಅವರೆಲ್ಲ ಈ ಒಂದು ನನ್ನ ವಿಡಿಯೋಗೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ವಿರಾಟ್ ಕೊಹ್ಲಿ ಯಾರಿಗೆಲ್ಲ ಇಷ್ಟ ಆದ್ರೆ ಅವರೆಲ್ಲರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಮ್ಯಾಚ್ ಯಾರ ಮೇಲಿದೆ, ಯಾವ ತರ ಇದೆ, ಅದಕ್ಕೆ RCB ಮ್ಯಾಚ್ ಯಾವಾಗಿದೆ ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋನ ಮಾಡ್ಕೊಂತ ಬರ್ತೀನಿ ಸ್ನೇಹಿತರೆ. ಎಲ್ರಿಗೂ ಶುಭೋದಯ, ಹಂಗೆ ಶುಭ ಸಂಜೆ.